ಶ್ರೀರಕ್ಷಾ ನಾಯಕ್ ಟ್ರಿಪ್ ಹೋಗೋಣ ಕಣೆ. ಹಾ ಸರಿ ಆಯ್ತು ಹೋಗೋಣ. ಅಯ್ಯೋ ಡ್ಯೂಟಿಗೆ ಬೇರೆ ಟೈಮ್ ಆಯ್ತಲ್ಲ, ಇವಾಗ ಬಿಡ್ತೇನಮ್ಮ ಸ್ಕೂಲು? ಹ್ಞೂ ಅಣ್ಣ ಇವಾಗ ಬಿಡ್ತು. ನಾಳೆ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾ ಇದಾರಣ್ಣ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನಂಗೆ ದುಡ್ಡು ಬೇಕು. ಹೌದಾ ಸರಿನಮ್ಮ, ನಾ ಏನಾದ್ರು ಒಂದ್ ಮಾಡ್ತೀನಿ. ನೀನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಟ್ಯೂಷನ್ಗೆ ಹೋಗ್ತೀಯಾ? ಅಣ್ಣ ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ನನ್ಗೇನಾದ್ರೂ ನಾಳೆ ಟ್ರಿಪ್ಪಿಗೆ ಕಳ್ಸಿಲ್ಲ ಅಂದ್ರೆ ನಾನು ಊಟನೂ ಮಾಡಲ್ಲ, ಸ್ಕೂಲಿಗೆ ಹೋಗಲ್ಲ. ಇಲ್ಲಮ್ಮ, ಈ ಸರ್ತೆ ನಿನಗೆ ನಿಜವಾಗ್ಲೂ ಕಳಿಸ್ತೀನಮ್ಮ. ಥೂ, ನನ್ನ ಹತ್ರ ನೋಡಿದ್ರೆ 1 ರೂಪಾಯಿ ಇಲ್ಲ. ಏನ್ ಮಾಡ್ಬೇಕಂತ ಒಂಚೂರು ಅರ್ಥನೇ ಆಗ್ತಿಲ್ವಲ್ಲ. ಯಾಕಮ್ಮ ಶ್ರೀರಕ್ಷಾ ಅಷ್ಟು ಸಿಟ್ಟಿಂದ ಬರ್ತಾ ಇದೆಯಾ? ಏನಿಲ್ಲ ಬಿಡಣ್ಣ. ಸರ್ 2,000 ರೂಪಾಯಿ ಅಡ್ವಾನ್ಸ್ ಬೇಕಾಗಿತ್ತು ಸರ್. ಇಲ್ಲಾಂದ್ರೆ ಮಾತ್ರ ಹೇಳಕ್ ಹೋಗ್ಬೇಡಿ ಸರ್. ಶ್ರೀರಕ್ಷಾ ಅಲ್ಲಿ ನೋಡಿ ನಿಮ್ಮ ಅಣ್ಣನ್ನ. ಕಾಲ್ ಹಿಡಿದು ಬೇಡ್ಕೋತೀನಿ ಸರ್, ಇಲ್ಲಾಂದ್ರೆ ಮಾತ್ರ ಹೇಳಕ್ ಹೋಗ್ಬೇಡಿ ಸರ್. ನಾಳೆ ನಮ್ ತಂಗಿ ಟ್ರಿಪ್ಪಿಗೆ ಹೋಗ್ತಾ ಇದ್ದಾಳೆ ಸರ್. ಇದೇ ಲಾಸ್ಟ್ ಕೆಲ್ಸಕ್ಕೆ ಬಂದ್ರೆ ಬಾ, ಇಲ್ಲಾಂದ್ರೆ ಇಲ್ಲ. ತಮ್ಮ, ಅಣ್ಣ ಹೇಳಣ್ಣ. ತಂಗಿ ಏನೋ ಟ್ರಿಪ್ಪಿಗೆ ಹೋಗ್ತೀನಿ ಅಂದಿದ್ದಾಳೆ, ಸ್ಕೂಲ್ನಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದಾನಂತೆ. ದುಡ್ಡು ಕೊಟ್ಬಿಡು, ಅವಳು ಹೋಗ್ಲಿ. ಸರಿ ಅಣ್ಣ. ಸಾರಿ ಅಣ್ಣ, ಇನ್ಮೇಲಿಂದ ನಾನು ಟ್ರಿಪ್ಗೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ನಿನ್ನ ಹತ್ರ ನಾನು ದುಡ್ಡು ಕೇಳಲ್ಲ ಅಣ್ಣ. ಯಾಕೆ ಶ್ರೀರಕ್ಷೆ ಯೋಚನೆ ಮಾಡ್ತೀಯಾ? ಎಷ್ಟೇ ಕಷ್ಟ ಬಂದ್ರು ನಿನ್ನ ಮಾರಾಣಿ ತರ ನೋಡ್ಕೋತೀನಿ. ನೀನ್ ಫಸ್ಟ್ ಟ್ರಿಪ್ಪಿಗೆ ಹೋಗಿ ಬಾರಮ್ಮ. ಸಾರಿ ಅಣ್ಣ, ಇನ್ಮೇಲಿಂದ ಎಲ್ಗೂ ಹೋಗಲ್ಲ. ಪ್ರತಿಯೊಬ್ಬ ಅಣ್ಣ ತನ್ನ ತಂಗಿ ಖುಷಿಗೋಸ್ಕರ ಯಾರ್ ಕಾಲ್ ಬೇಕಾದ್ರೂ ಹಿಡಿತಾನೆ. ನಾ ಹೇಳಿದ್ದು ಸರಿನಾ ತಪ್ಪ ಅಂತೇಳಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.